Jinnabad, Jinnah! Jinnabad, Jinnah! ಎಲ್ಲ ಫ್ರೆಂಡ್ಸ್ ಡೆಮೋ ವಿಡಿಯೋ ನೋಡಿರಲ್ಲ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಓಕೆ, ಏನಾದರೂ ನಿಮಗೆ ಫಸ್ಟ್ ಟೈಮ್ ನೀವು ಅಲರ್ಟ್ ಮಷೀನ್ ವೀಡಿಯೋ ಎಡಿಟಿಂಗ್ ಮಾಡೋದು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ 2 ಲಿಂಕ್ ಕೊಟ್ಟಿರ್ತೀನಿ. ವೀಡಿಯೋ ಲಿಂಕ್ ಅಂದರೆ ಈ ಸುಲಭವಾಗಿ ವೀಡಿಯೋ ಎಡಿಟಿಂಗ್ ಯಾವ ಥರ ಮಾಡ್ಬೇಕಂತ ಒಂದು ಲಿಂಕ್ ಕೊಟ್ಟಿರ್ತೀನಿ. ಇನ್ನೊಂದು ಹೌ ಟು ಯೂಸ್ ಇನ್ ಅಲರ್ಟ್ ಮಷೀನ್ ಅಂತ ಕೊಟ್ಟಿರ್ತೀನಿ. ಅಂದರೆ ಸುಲಭ ವೀಡಿಯೋ ಎಡಿಟಿಂಗ್ ಅಂದರೆ ಫಸ್ಟ್ ಟೈಮ್ ಮಾಡ್ತಿರ್ತೀರಲ್ಲ, ಸೊ ಯಾವ ಥರ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಇರುತ್ತೆ. ಓಕೆ, ನೀವು ಹಂಗೆ ಹೌ ಟು ಯೂಸ್ ಇನ್ ಅಲರ್ಟ್ ಮೋಷನ್ ಅಂತಂದರೆ ಅದರಲ್ಲಿ ನೀವು ಪಾಯಿಂಟ್ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಯಾವ ಥರ ಆ್ಯಡ್ ಮಾಡಬೇಕು, ಯಾವ ಥರ ಪ್ರಾಜೆಕ್ಟ್ ಸೆಟ್ ಮಾಡಬೇಕು, ಯಾವ ಥರ ಫಸ್ಟಿಗೆ ಕಾಪಿ ಮಾಡ್ಕೋಬೇಕು, ಸಿಂಪಲ್ ಎಫೆಕ್ಟ್ಗಳು ಯಾವ ಥರ ಕಾಪಿ ಮಾಡ್ಕೋಬೇಕು ಅಂತಂದು ಎಲ್ಲ ಹೇಳಿದ್ದೀನಿ. ಅಲ್ಲಿ ನೋಡ್ಕೊಳ್ಳಿ. ಮತ್ತು ನಮಗೆ ಭಾಳ ಅದನ್ನೇ ಕೇಳೋಕ್ಕೆ ಹೋಗ್ಬೇಡಿ. ಓಕೆನಾ? ಇವಾಗ ನೀವು ಈ ವಿಡಿಯೋ ಮಾಡ್ಕೋಬೇಕಂದ್ರೆ ಸಿಂಪಲ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಓಕೆ, ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಸೊ ಫುಲ್ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡಿರಿ, ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡಿರಿ, ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರ್ತೀನಿ. ಓಕೆ, ನನಗೆ ನೀವೇನಾದರೂ ಈ ವಿಡಿಯೋ ಫುಲ್ ಸ್ಕ್ರೀನಲ್ಲಿ ನೋಡ್ಕೊಂಡ್ರೆ ಮತ್ತು ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಅವು ಕೂಡ 2 ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ. ಓಕೆ, ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಫಸ್ಟ್ ಫೋಟೋ ಇಲ್ಲಿದೆಯಲ್ಲ, ನೀವು ಇಲ್ಲಿ ಏನಿಲ್ಲ, ಇದನ್ನು ನೀವು ರೀಪ್ಲೇಸ್ಮೆಂಟ್ ಅವ್ರು ಮಾಡ್ಬೋದು, ಇಲ್ಲ ನೀವು ಒಂದು ಫೋಟೋ ಆ್ಯಡ್ ಮಾಡ್ಬೋದು. ಫಸ್ಟು ರೀಪ್ಲೇಸ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ ಇದೆಯಲ್ಲ, ಇಲ್ಲಿಗೆ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ, ಮಾರ್ಕ್ ಮಾಡೇ ತೋರಿಸ್ಬಿಡ್ತೀನಿ. ಈ ಕಲರ್ ಬಾಕ್ಸ್ ಮೇಲೆ ಒತ್ತಿದ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಐಕನ್ ಕಾಣ್ತಿದಲ್ವ, ಸೊ ಒಂದು ನಿಮಿಷ ಈ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತ ಇರ್ತಾರೆ. ಎಕ್ಸಾಂಪಲಿ ನಾನು ಈ ಫೋಟೋ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಸೊ ನೀವೇನಾದ್ರು ರೀಪ್ಲೇಸ್ಮೆಂಟ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸರಿಯಾಗಿ ಸೆಟ್ ಆಗಿಬಿಡುತ್ತೆ. ಓಕೆನಾ? ಈ ಥರ ಏನಾದರೂ ಬಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಒಂದು ನಿಮಿಷ. ಇಲ್ಲಪ್ಪ ಇಷ್ಟೊಂದು ನನಗೆ ಬೇಡ ಅಂತಂದರೆ ಸಿಂಪಲ್ ಏನಿಲ್ಲ, ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂದ್ರೆ ಎಕ್ಸಾಂಪಲ್ಗೆ ಈ ಫೋಟೋ ತಗೊಂತೀನಿ ನೋಡಿ. ಅಂದರೆ ಈ ಫೋಟೋ ಚೇಂಜ್ ಇದೆಯಲ್ಲ, ಅದಕ್ಕೋಸ್ಕರ ತಗೊಂತಿದ್ದೀನಿ. ಸೊ ಇದನ್ನ ಕೆಳಗಡೆ ಎಳ್ಕೊಂಬಂದು ಆ ಶೇಪ್ ಕೆಳಗಡೆ, ಓಕೆನಾ, ಶೇಪ್ ಕೆಳಗಡೆ ಹಾಕಿ. ಓಕೆನಾ? ಇಲ್ಲಿ ಸೆಟ್ ಆಯ್ತು ನೋಡಿ. ಎಲ್ಲ ಕರೆಕ್ಟ್ ಬೀಟ್ ಮಾರ್ಕ್ ಹತ್ರ ಬಂದು ಕಟ್ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಸೊ ಬೀಟ್ ಮಾರ್ಕ್ ಹಿಂದ್ಗಡೆ ಕಟ್ ಮಾಡ್ಕೊಳ್ಳಿ, ಒಂದು ಪಾಯಿಂಟ್ ಹಿಂದ್ಗಡೆ. ಯಾಕಂದರೆ ಇದು ಕರೆಕ್ಟ್ ಅಲ್ಲಿಗೆ ಇರೋದು ಈ ಕೆಳಗಿನ ಫೋಟೋ. ಈ ಫೋಟೋನ ಪ್ಲಸ್ ಕೆಳಗಡೆ ಫೋಟೋ ಅಂದರೆ ಕಾಣ್ತಿದೆ. ಇಲ್ಲಿ ಒಂದು ಫೋಟೋ ರೀಪ್ಲೇಸ್ಮೆಂಟ್ ಮಾಡಿದ್ರಲ್ವ, ಸೊ ಇಲ್ಲಿ ಕಾಣ್ತಿದಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಕ್ಲಿಕ್ ಮಾಡಿದ್ಮೇಲೆ ಈ ಕಾಪಿ ಲೇಯರ್ ಅಂತ ಕಾಣ್ತಿದ್ದು ನೋಡಿ, 3 ತೋರಿಸ್ತೀನಿ, 1 2 3 4. ಈ 4ನೇ ಆಪ್ಷನ್ನ ನಾಲ್ಕನೇ ಆಪ್ಷನ್ ಮೇಲೆ ಒತ್ತಿ ಹಿಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕಾಪಿ ಆಗಿರುತ್ತೆ ಅದು. ಓಕೆನಾ? ಕಾಪಿ ಲೇಯರ್ ಆಗಿರುತ್ತೆ. ಇವು ಬ್ಯಾಕ್ ಬಂದು ನೀವು ರೆಡ್ ಫೋಟೋ ಒಂದು ಆ್ಯಡ್ ಮಾಡಿದ್ರಲ್ಲ, ಸೊ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪ್ಲಸ್ ಐಕನ್ ಕ್ಲಿಕ್ ಮಾಡಿ. ಲಾಸ್ಟ್ನೇದೊಂದು ಆಪ್ಷನ್ ಕಾಣ್ತಿದ್ದಲ್ಲ, ಸಾರಿ ಇದು ಅಡ್ಡ ಬರ್ತಿದೆ, ಈ ಲಾಸ್ಟ್ನ ಆಪ್ಷನ್ ಎಸ್ ಅಂತಿದೆ ನೋಡಿ, ಎಸ್ ಮ್ಯಾಗ್ ಅಂತಿದೆ, ಪೇಸ್ಟ್ ಟು ಸ್ಟೈಲ್. ಅದ್ರ ಬಗಲ ಒಂದು ಯಾರೋ ಕ್ಲಿಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಟೈಮಿಂಗ್ ಒಂದು ಆಫ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಬರುತ್ತೆ. ಇವಾಗ ಈ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸೆಟ್ ಆಗಿಬಿಡುತ್ತೆ. ಓಕೆನಾ? ಈಗ ನೋಡಿ ಸೆಟ್ ಆಯಿತಾ? ಹೋಗಿ ಇಲ್ಲಿ ಫಸ್ಟ್ನೇ ಸ್ಟೆಪ್ ಆಯ್ತು. ಇಲ್ಲಿ ಕೂಡ ಸೇಮ್ ಅದೇ ಥರ ನೀವು ಈಗ ಯಾವ ಥರ ಮಾಡಿದ್ರೆ ಅದೇ ಥರ ನಿಮಗೆ 2 ಆಪ್ಷನ್ ಇರುತ್ತೆ. ರೀಪ್ಲೇಸ್ಮೆಂಟ್ ಆದರೂ ಮಾಡಿ ಅಥವಾ ನೀವು ಏನಾದರೂ ಮಾಡ್ಕೊಳ್ಳಿ. ಓಕೆ, ಇಲ್ಲೊಂದು ಮಾಡ್ಕೊಳ್ಳಿ. ಇಲ್ಲಿ ಸಿಂಪಲ್ ನೀವು ಭಾಳ ವೀಡಿಯೋದಲ್ಲಿ ನೋಡಿದ್ರಿ, ನಾನು ಇಲ್ಲೂ ವೀಡಿಯೋದಲ್ಲಿ ಯಾವ ಥರ ಇದನ್ನ ರೀಪ್ಲೇಸ್ಮೆಂಟ್ ಮಾಡಿದ್ದೀನಿ ಅಂತ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ನಾಗ ಹೋಗಿ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿದ್ರೆ ಆ ಫೋಟೋ ತೊಗೊಳ್ಳಿ. ಓಕೆನಾ? ಇದಕ್ಕೆ ಟೈಲ್ಸ್ ಎಫೆಕ್ಟ್ ಆ್ಯಡ್ ಮಾಡಿ. ಓಕೆನಾ? ಒಂದು ನಿಮಿಷ ಆ್ಯಡ್ ಎಫೆಕ್ಟ್ನಾಗ ಹೋಗಿ ಇಲ್ಲಿ ಟೈಲ್ಸ್ ಅಂತ ಸರ್ಚ್ ಮಾಡಿ, ಬರುತ್ತೆ. ಈಗ ಈ ಥರ ಇರುತ್ತೆ ನೋಡಿ. ಇಲ್ಲಿ ಒಂದು ನಿಮಿಷ ಸರ್ಚ್ ಮಾಡಿ ತೋರಿಸ್ಬಿಡ್ತೀನಿ. ಟೈಲ್ಸ್ ಬಂದು ನೋಡಿ, ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಮಿರರ್ ಆನ್ ಮಾಡ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ, ಹೇಳ್ತೀನಿ. ಒಂದು ನಿಮಿಷ ಇದನ್ನ ಕರೆಕ್ಟ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಕಾಪಿ ಲೇಯರ್ ಮಾಡ್ಕೊಂಡು, ಅಂದರೆ ಕಾಪಿ ಲೇಯರ್ ಯಾವುದು ಹೊತ್ಕೊಂತೀರ ಅಂತಂದರೆ
4ನೇ ಆಪ್ಷನ್ ಕಾಣ್ತಿದೆ ಅದನ್ನ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಇವಾಗ ನಾನು ಟೈಲ್ಸ್ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಫಸ್ಟ್ ಹೇಳ್ತೀನಿ, ಕಾಪಿ ಲೇಯರ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ ಸೌಂಡ್ ಬರ್ತೀವಿ, ಸ್ವಲ್ಪ ಮ್ಯೂಟ್ ಮಾಡಿ. ಓಕೆನಾ, ಇಷ್ಟು ಮಾಡ್ಕೊಂಡ್ಮೇಲೆ ಕೆಳಗೆ ಒಂದು ಫೋಟೋ ಇದೆಯಲ್ಲ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಒಂದು ನಿಮಿಷ ನಿಮಗೆ ಈಗ ಹಿಂಗೆ ಮಾಡಿ ನೀನು ಫೋಟೋ ಆ್ಯಡ್ ಮಾಡಿದ್ರಲ್ಲ, ಸೊ ಆ ಫೋಟೋ ಪ್ಲಸ್ಸಾಗಿ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ಒಂದು ಐಡ್ ಮಾಡಿ. ಇವಾಗ ಲಾಸ್ಟ್ನೇದು ಒಂದು 3ನೇ ಫೋಟೋ ಇದೆಯಲ್ಲ, 3ನೇ ಫೋಟೋ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ನೇ ಫೋಟೋ ಯಾವುದಿದೆ, ನೀವು ರೆಡ್ ಫೋಟೋ ನೀವು ಒಂದು ಆ್ಯಡ್ ಮಾಡಿದ್ರಲ್ಲ, ಆ ಪ್ಲಸ್ಸಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಪ್ಲಸ್ಸಾಗಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಪೇಸ್ಟ್ ಸ್ಟೈಲ್ ಪಕ್ಕ ಯಾರೋ ಕಾಣ್ತಿದ್ದು ನೋಡಿ, ಅಂದರೆ ಮಾರ್ಕ್ ಕಾಣ್ತಿದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮೇಲೆ ಟೈಮಿಂಗ್ ಆಫ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈಗ ಇದನ್ನ ಐಡ್ ಮಾಡಿರ್ತೀರಲ್ಲ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಇದನ್ನ ಕಾಪಿ ಮಾಡಿಕೊಂಡು ಡಿಲೀಟ್ ಮಾಡಿಬಿಡಿ. ಓಕೆನಾ, ಇದು ಕೆಳಗಡೆ ಕೂಡ ಡಿಲೀಟ್ ಮಾಡ್ಕೊಳ್ಳಿ. ಈಗ ಬಂದು ನೋಡಿಲ್ಲಿ ಈ ಥರ ಬರುತ್ತೆ. ಅಲ್ಲಿ ಕಾಪಿ ಮಾಡ್ಕೊಂಡ್ರಲ್ಲ, ಈ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ ಅಲ್ಲಿ ಪೇಸ್ಟ್ ಮಾಡಿ ಹೇಳ್ತೀನಿ. ಪೇಸ್ಟ್ ಮಾಡಿದ್ರೆ ಈ ಥರ ಶೇಪ್ ಕಾಣುತ್ತೆ. ಓಕೆನಾ, ನೋಡಿ ಸೆಟ್ ಆಗಿದೆ. ಈ ಕೆಳಗೊಂದಿದೆ, ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಈ ಫೋಟೋ ನೀವು ಒಂದು ಕಾಪಿ ಮಾಡ್ಕೊಳ್ಳಿ, ಕೆಳಗಡೆ ಫೋಟೋ ಮತ್ತೆ ಕಾಪಿ ಮಾಡಿಕೊಂಡು ಮತ್ತೆ ನೀವು ಯಾವ ಫೋಟೋ ಆ್ಯಡ್ ಮಾಡಿದ್ರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ಲಸ್ಸಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಸ್ಟೈಲ್ ಬಗ್ಗೆ ಯಾರೋ ಕಾಣ್ತಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಮತ್ತು ಟೈಮಿಂಗ್ ಆಫ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ತಾಮನೆ ಅಷ್ಟೇ. ಓಕೆನಾ, ನೀವು ನೋಡಿ ಈಗ ತೋರಿಸ್ತೀನಿ ನೋಡಿ. ತಡ್ರಿ, ಇಲ್ಲಿ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ, ಸೆಟ್ ಆಗಿದೆ. ಅಕಸ್ಮಾತ್ ಸೆಟ್ ಆಗಿಲ್ಲ ಅಂತಂದರೆ ಏನಿಲ್ಲ, ಸಿಂಪಲ್ ಈ ಫೋಟೋನ ಸ್ವಲ್ಪ ಕೆಳಗಡೆ ತಾಮನೆ, ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸೆಟ್ ಆಗುತ್ತೆ. ಓಕೆನಾ, ಇಲ್ಲಿ ಸೆಟ್ ಆಯ್ತು ನೋಡಿ. ಸೊ ಇಲ್ಲಿ ಅಂತ ಇದು ಗೊತ್ತೇ ಇದೆ ನಿಮಗೆ, ಮೊದಲೇ ಗೊತ್ತಿದೆ. ಆ ಥರ ಮಾಡ್ಕೊಳ್ಳಿ. ಇವಾಗ ಅಲ್ಲಿ ಹೆಂಗೆ ಮಾಡ್ಕೊಂಡ್ರೆ ಅದೇ ಥರ ಇಲ್ಲಿ ಕೂಡ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು ಫೋಟೋ ಸೆಟ್ ಮಾಡ್ಕೊಂಡು ಆಮೇಲೆ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಇಲ್ಲಿ ಬಂದರೆ ಎಲ್ಲ ರೀಪ್ಲೇಸ್ಮೆಂಟ್ ಮಾಡಿ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಆಗುತ್ತೆ. ಸೊ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತಾರೆ ಅವ್ರ ಫೋಟೋನ. ಓಕೆನಾ, ಸೆಟ್ ಆಗಿಲ್ಲ ಕೆಳಗಡೆ ಇಲ್ಲಿ ಅಬ್ಸರ್ವ್ ಮಾಡಿರಲ್ಲ, ತಲೆ ಕಾಣ್ತಿದೆಯಲ್ಲ, ಸ್ವಲ್ಪ ನಿಮ್ಮ ಫಿಂಗರಿಂದ ಈ ಸೆಂಟ್ರ್ ಒಂದು ಬಟ್ಟು ಕಾಣ್ತಿದೆಯಲ್ಲ ಪಾಯಿಂಟು, ಆ ಪಾಯಿಂಟ್ನ ಮ್ಯಾಗ್ ತಗೊಳ್ಳಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೂಡ ಸೇಮ್ ಅದೇ ಥರ ಪ್ಲಸ್ಸಾಗ ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ರೆಡ್ ಒಂದು ಫೋಟೋ ತಗೊಂಡು ನಿಮ್ದು ಯಾವುದೋ ಒಂದು. ಸೊ ಈ ಥರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೀಡಿಯೋ ಕೂಡ ಭಾಳ ಲೆಂತ್ ಆಯಿತು. ಓಕೆ, ಬಾಯ್, ಜೈ ಹಿಂದ್.